ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಹಾಂ ಸರ್ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಒಂದು 2 ನಿಮಿಷ ಫ್ರೀ ಇದ್ದೀರಾ ಸರ್? ಹಾಂ ಸರ್ ಹೇಳಿ, ಫ್ರೀ ಇದ್ದೀನಿ. ಸರ್, ಈಗ ಒಂದು ಟಾಟಾ ಎಸ್ ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಲ್ವಾ? ಹಾಂ ಸರ್ ಹೇಳಿ, ಡೀಟೇಲ್ಸ್ ಕೊಡ್ತೀನಿ. ಸರ್, ಈಗ ಟಾಟಾ ಎಸ್ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆ ವಿಡಿಯೋ ಮಾಡೋಕ್ಕೆ ಅಂತ. ಹೌದು ಸರ್. ಗಾಡಿ ಯಾವ ಮಾಡಲ್ ಸರ್ ಇದು ಟಾಟಾ ಎಸ್ ಗಾಡಿ? ಸರ್ 23 ಸರ್. 2023. ಹಾಂ ಸರ್, ಗಾಡಿ ಎಷ್ಟು ಓಡಿದೆ ಸರ್? ಸರ್ ಗಾಡಿಗೆ 35,000 ಓಡಿದೆ ಸರ್. ಬರೀ 35,000 ಅಷ್ಟೇ? ಹಾಂ, ಬರೀ 35,000 ಅಷ್ಟೇ. ಮತ್ತು ನಾನು ಸೆಕೆಂಡ್ ಓನರು. ಓನರ್ ಸೆಕೆಂಡ್ ಓನರಾ? ಹಾಂ ಹೌದು, ಸೆಕೆಂಡ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ನೊಂದು 1.5 ವರ್ಷ ಇದೆ. ಇನ್ಸೂರೆನ್ಸ್ ಇನ್ನೊಂದು 3 ತಿಂಗಳೇನೋ ಇದೆ. ಈಗ ಪ್ರೆಸೆಂಟ್ಲಿ ಎಲ್ಲ ರನ್ನಿಂಗ್ ಇದೆ? ಹಾಂ, ಪ್ರೆಸೆಂಟಿಗೆಲ್ಲ ರನ್ನಿಂಗ್ ಇದೆ. ಓಕೆ ಸರ್. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅದು ನೋಡೋಣ ಸರ್, ಮಾತಾಡ್ಬೇಕಾದ್ರೆ ಹಂಗೆ ಏನಿತ್ತು ಅಂದ್ರೆ ಟ್ರಾನ್ಸ್ಫರ್ ಅವ್ರು ಮಾಡ್ಕೊಡೋದಾದ್ರೆ ಅವರೇ ಮಾಡಿಕೊಡ್ಲಿ, ಇಲ್ಲ ನಾನು ಮಾಡ್ಕೊಡೋದಾದ್ರೆ ನಾನೇ ಮಾಡ್ಕೊಡ್ತೀನಿ ಅಂತ. ಪಾರ್ಟಿ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳ್ತೀರಾ? ಹಾಂ ಹೌದು ಸರ್. ಓಕೆ ಸರ್. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಇಲ್ಲ ಸರ್, ಏನೂ ಆಗಿಲ್ಲ. ಸರ್, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಸರ್, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ಯಾವುದೂ ಇಲ್ಲ. ಅಕಸ್ಮಾತ್ ಇದ್ದರೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ರಾ? ಇಲ್ಲ ಸರ್, ಏನು ಹಾಕ್ಸಿಲ್ಲ. ಬರೀ ಒಳಗಡೆ ಒಂದು ಸಿಸ್ಟಮ್ ಹಾಕ್ಸಿದ್ವಿ ಚಿಕ್ಕದು, ಅದು ಬಿಟ್ಟರೆ ಏನು ಹಾಕ್ಸಿಲ್ಲ. ಓಕೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಟೈರ್ ಕಂಡೀಷನ್ನು ಇವಾಗ ಒಂದು 40% 50% ಇದೆ ಸರ್, 4 ಟೈರು. ಹಾಂ. ಒಂದು ಸ್ಟೆಪ್ನಿ ಟೈರ್ ಮಾತ್ರ ಹೊಸದ, ಅದು ಇನ್ನೂ ಹಂಗೆ ಇದೆ, ಅದೇನು ಯೂಸ್ ಮಾಡಿಲ್ಲ. ಯೂಸೇ ಮಾಡಿಲ್ಲ ಅದು? ಯೂಸ್ ಮಾಡಿಲ್ಲ, ಜಸ್ಟ್ ಒಂದು 10 ಕಿಲೋಮೀಟರ್ ಏನೋ ಯೂಸ್ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲನೂ ಹಳೆ ಟೈರ್ಗಳೇ ಇದೆ, ಹೊಸದು. ಓಕೆ ಸರ್, ಆಯ್ತು. ಗಾಡಿ ಆಕ್ಸಿಡೆಂಟ್ ಆಗಿರೋದು, ಏನಾದ್ರು ಟಚ್ ಆಗಿ ಈ ಥರ ಏನಾದ್ರು ಇದೆಯಾ ಸರ್? ಇಲ್ಲ ಸರ್, ಏನೂ ಆಗಿಲ್ಲ. ಆ ಥರ ಏನಿಲ್ಲ ಏನಿಲ್ಲ ಸರ್. ಇದು ಫ್ಯೂಲು, ಡೀಸೆಲ್, ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಅಂದಾಜು? ಸರ್ ಅದು ಬಂದ್ಬಿಟ್ಟು ಡಫ್ ಆಯಿಲ್ ಇದೆ. ಮತ್ತು ಮೈಲೇಜ್ ಬಂದ್ಬಿಟ್ಟು ಒಂದು 20ವರೆಗೂ ಕೊಡುತ್ತೆ ಸರ್. 20ವರೆಗೂ ಕೊಡುತ್ತಲ್ಲ ಸರ್? ಲೋಡ್ ಗಾಡಿನಾ ಅಲ್ಲ ಎಂಟಿ ಗಾಡಿನಾ? ಲೋಡ್ ಗಾಡಿ ಬಂದ್ಬಿಟ್ಟು ಒಂದು 18 ಇಲ್ಲ 17 ಬರುತ್ತೆ. 18ರಿಂದ 20 ಕೊಡುತ್ತೆ ಟೋಟಲ್? ಟೋಟಲ್ ಲೋಡ್ ಗಾಡಿ ಆದರೂ ಸರಿ, MT ಗಾಡಿ ಆದರೂ ಸರಿ, 18ರಿಂದ 20ವರೆಗೂ ಬರುತ್ತೆ ಮೈಲೇಜ್. ಓಕೆ ಸರ್. ಈ ಗಾಡಿಗೆ ನೀವೇನಾ ಸರ್ ಓನರ್? ಹೌದು ಸರ್, ನಾವೇ ಓನರು. ಸರ್, ಇದು ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಸರ್ ಅದು ಬಂದ್ಬಿಟ್ಟು ವಿಜಯನಗರ ಸರ್, ಕೊಟ್ಟೂರು. ವಿಜಯನಗರ, ಕೊಟ್ಟೂರು? ಹಾಂ, ವಿಜಯನಗರ ಡಿಸ್ಟಿಕ್ಕು, ಕೊಟ್ಟೂರು ತಾಲೂಕು. ವಿಜಯನಗರ ಡಿಸ್ಟಿಕ್ಕು, ಕೊಟ್ಟೂರು ತಾಲೂಕು ಅಂತ ಬರುತ್ತಾ? ಹಾಂ ಹೌದು ಸರ್. ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಯಾರನ್ನ ಕಾಲ್ ಮಾಡ್ಕೊಂಡು ಬರ್ತಾರೆ. ಹಾಂ ಸರ್. ಸರ್, ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾಯಿದ್ದೀರಿ ಸರ್? ಗಾಡಿ ಮೇಲೆ ಲೋನ್ ಇದೆ. ಲೋನ್ ಇದೆಯಾ? ಹಾಂ, ಲೋನ್ ಇದೆ. ಅವ್ರು ಲೋನ್ ಕಂಟಿನ್ಯೂ ತೊಗೊತೀನಿ ಅಂದರೆ ತೊಗೊಳ್ಳಿ, ಇಲ್ಲ ನಮಗೆ ಲೋನ್ ಕ್ಲಿಯರ್ ಮಾಡಿಕೊಡಿ ಅಂತಂದರೆ 4.90 ಹೇಳ್ತಾ ಇದ್ದೀನಿ. ಈಗ ಒಂದೇ ಸರಿ ನಾವು ತಗೋತೀವಿ, ಲೋನ್ ಕ್ಲಿಯರ್ ಮಾಡಿಕೊಡಿ ಅಂತಂದರೆ 4.90 ಆಗುತ್ತಾ? ಹಾಂ, 4.90 ಕೊಡ್ತೀನಿ. 4,90,000. ಸೊ ಲೋನ್ಗೆ ಹೋಯ್ತೀವಿ ಅಂತಂದರೆ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕು ಸರ್? ಲೋನ್ಗೆ ಹೋಗ್ತೀನಿ ಅಂದರೆ ಡೌನ್ ಪೇಮೆಂಟು ಒಂದು 1.90 ಕೊಟ್ಟರೆ ಇದು ಮಾಡ್ತೀನಿ ಸರ್. 1,90,000. ಸೊ EMI ಎಷ್ಟು ಬರ್ತಿದೆ ಸರ್? ಸರ್ EMI ಬಂದುಬಿಟ್ಟು 10,600 ರೂಪಾಯಿ ಬರುತ್ತೆ ಸರ್. 10,600. ಸೊ ನೆಕ್ಸ್ಟ್ ತಿಂಗಳು ಬ್ಯಾಲೆನ್ಸ್ ಇದೆ ಸರ್ EMI? ನೆಕ್ಸ್ಟ್ EMI ಇದೆ ಸರ್? ಇನ್ನೊಂದು EMI ಬಂದ್ಬಿಟ್ಟು ಇನ್ನೊಂದು 38 ಏನೋ 37 ಇದೆ ಸರ್ EMI. ಇನ್ನು 37-38 ಇರ್ಬೋದು ಅಂದಾಜು? ಹಾಂ, ಇರ್ಬೋದು. ಚೆಕ್ ಮಾಡಿಲ್ಲ. ಆಲ್ಮೋಸ್ಟ್ ಒಂದು ತಿಂಗಳು ಹೆಚ್ಚು ಕಮ್ಮಿ ಅಷ್ಟಿದೆ. ಈಗ ಆಲ್ಮೋಸ್ಟ್ ನಾನು 48 ತಿಂಗಳಿಗೆ ಮಾಡಿಸಿದ್ದು. 48 ತಿಂಗಳಲ್ಲಿ ಈಗ ನಾನು 9 ಏನೋ 10 ಕಟ್ಟಿದ್ದೀನಿ. ಇವಾಗ ನಾಳೆ ಒಂದು ಕಟ್ಟಾಗುತ್ತೆ. ಕಟ್ಟಾದರೆ 9 ಏನೋ 10 ಆಗುತ್ತೆ. ಸರಿ ಸರ್, ಆಯಿತು. ನೀವು ಸೇಲ್ ಮಾಡ್ತಾರೋ ರೀಸನ್ ಸರ್? ರೀಸನ್ ಏನಿಲ್ಲ, ನಮ್ಮ ತಂದೆಗಂತ ತೊಗೊಂಡಿದ್ದದನ್ನ. ಅವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಓಡ್ಸೋಕ್ಕಾಗ್ತಿಲ್ಲ, ಮತ್ತು ನಾವು ಬೇರೆ ವರ್ಕಲ್ಲಿದ್ವಿ. ಓಕೆ.
ಈಗ ಇಲ್ಲಿ ಬಿಡೋಕ್ಕಾಗ್ತಿಲ್ಲ ಅಲ್ಲಿ ಬಿಡೋಕ್ಕಾಗ್ತಿಲ್ಲ ಆ ಥರ ಆಗಿದೆ, ಹಂಗಾಗಿ ಸೇಲ್ ಮಾಡ್ತಿಲ್ಲ ಸರ್ ಅಷ್ಟೇ. ಓಕೆ ಸರ್, ಆಯ್ತು ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಂ ಸರ್. ಒಂದು 2-3 ದಿವಸ ವಿಡಿಯೋ ವೈರಲ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಓಕೆ ಸರ್. ಸೊ ಆಮೇಲೆ ಕಾಲ್ಸ್ ಬರುತ್ತೆ, ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ ಓಕೆ ಸರ್. ಓಕೆ. ಯಾರನ್ನ ತಗೊಳ್ಳೋರು ಬರ್ತಾರೆ ಸರ್. ಓಕೆ ಸರ್, ಹಂಗಾದ್ರೆ ಥ್ಯಾಂಕ್ ಯು. ಓಕೆ ಸರ್, ಓಕೆ. ವಿಡಿಯೋ ನಿಮ್ಮದು 2 ಗಂಟೆಗೆ ಬರುತ್ತೆ ನೋಡಿ ಸರ್ ಇವತ್ತು. ಹಾಂ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.